ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಟೈಮ್ ಆಲ್ರೆಡಿ 5 o'clock ಆಗಿದೆ. ಗಾನೋದೊಂಚೂರು ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು, ಹಾಗಾಗಿ ಹೊರಟಿದ್ದೀವಿ. 7 o'clock ಅಪಾಯಿಂಟ್ಮೆಂಟ್ ಇರೋದು. ಹಾಗಾಗಿ ಇವಾಗ 5 o'clock ಥರ ಹೊರಟ್ರೆ ಹೋಗೋಕೆ ಒಂದು 30 minutes. ಆ್ಯಂಡ್ ಹಾಗೆ ಸ್ವಲ್ಪ ಅಲ್ಲಿ ಐಟಮ್ಸ್ ತೊಗೋಬೇಕು ಮನೆಗೆ, ಹಾಗೆ ತೊಗೊಂಡು ಹೋಗೋದಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಹೊರಟಿದ್ದೀವಿ. ಆ್ಯಂಡ್ ಚೆರಿಗೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಅವನಿಗೆ ಟೈಫಾಯ್ಡ್ದು, ಚಿಕನ್ ಪಾಕ್ಸ್ ಅದು ಯಾವುದೂ ಹಾಕ್ಸಿಲ್ಲ. ಸೊ ಅದಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡು ಎರಡು ಕೆಲಸ ಆಗುತ್ತೆ ಅಂತ ಹೊರಟಿದ್ದೀವಿ. ಮಳೆ ಬರ್ತಾ ಇದೆ. ಓಪನ್. ಹಾಸನ್ ಹತ್ತತ್ರ ಬರ್ತಾ ಹಾಗೇ ಚೆರ್ರಿ ಮಲ್ಕೊಟ್ಬಿಟ್ಟ. ಅವನು ಮನೆಯಿಂದ ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದ, ಹಂಗಾಗಿ ಅವ್ನಿಗೆ ಇವಾಗ ನಿದ್ದೆ ಬರ್ತಾಯಿದೆ. ಗಾನವ್ಗೂ ಸ್ವಲ್ಪ ನಿದ್ದೆ ಮೂಡು, ಬಟ್ ಅವ್ನು ಸಾಂಗ್ ಹೇಳ್ಕೊಂಡು ಆರಾಮಾಗಿ ನಿದ್ದೆ ಕಂಟ್ರೋಲ್ ಮಾಡ್ತಾಯಿದ್ದ. ಇನ್ನೇನು ನಾವು ಹಾಸನ್ ರೀಚ್ ಆದ್ವಿ. ಚೆರ್ರಿ ಮಲ್ಕೊಂಡ. ಇನ್ನು ನಮಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ 1 hour ಟೈಮ್ ಇತ್ತು. ನಾನು ಮನೆಯಿಂದನೇ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಬೇಗ ಹೊರಟಿದ್ದೆ, ಹಂಗಾಗಿ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಇನ್ನು 1 hour ಟೈಮ್ ಇದೆ ನಮಗೆ. ವಿಶಾಲ್ ಮಾರ್ಟ್ಗೆ ಹೋಗಬೇಕಿತ್ತು, ಕೆಲವೊಂದು ಐಟಮ್ಸ್ನ ತೊಗೋಬೇಕಿತ್ತು, ಹಾಗಾಗಿ ನಾನು ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಕೆಲವೊಂದು ಮ್ಯಾಟ್ಗಳೆಲ್ಲ ಬೇಕಿತ್ತು ನನಗೆ, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಇವಾಗ ಬಂದಿದ್ದೀವಿ. ಅವತ್ತು ಕೇಳ್ತಿದ್ನಲ್ಲ, ತಂದೆ ಮಾತಾಡೋದೈತೆ ಮನೇಲಿ, ಅದನ್ನ ತಗೊಳ್ಳೋಡು. ಪಪ್ಪ ಇಟ್ಕೊಂಡೈತಲ್ಲ. ಇಲ್ಲಿ ಮ್ಯಾಟ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ನಾನು ವೀಕ್ಲಿ 1 time ತೊಳೆದು ಹಾಳು ಮಾಡಿಬಿಟ್ಟಿದ್ದೆ ಮ್ಯಾಟ್ನ, ಹಂಗಾಗಿ ಮತ್ತೆ ಬೇರೆ ತಗೊಂಡೋಗೋಣ ಅಂತ ಬಂದಿದ್ದೆ. ಆ್ಯಂಡ್ ಗಾನವ್ ಕೂಡ ಕೆಲವೊಂದು ಟಾಯ್ಸ್ ಎಲ್ಲ ತೊಗೊಂಡ. ಇನ್ನೇನು ಮುಗಿಸ್ಕೊಂಡು ನಾವು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ. ವೆಂಕಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾನೆ. ಮುಗಿಸ್ಕೊಂಡು ಇವಾಗ ಹಾಸ್ಪಿಟಲ್ ಹತ್ರ ಬಂದ್ವಿ. ನಾವು ಹಾಸ್ಪಿಟಲಿಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 7 o'clock ಆಗೋಯ್ತು. ನಮ್ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಕೂಡ 7 o'clock. ಇನ್ನು ಡಾಕ್ಟರ್ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟರ್ಗೆ. ಇನ್ನೇನು ಅವರು ಕೂಡ ಬಂದುಬಿಡ್ತಾರೆ. ನಾವೇ ಮೊದಲಿರೋದ್ರಿಂದ ತೋರಿಸ್ಕೊಂಡು ಬೇಗನೆ ತುಂಬ ಜನ ಕೂಡ ಇರಲಿಲ್ಲ, ಕಡಿಮೆ ಜನನೇ ಇದ್ದಿದ್ದು. ಆರಾಮಾಗಿ ಟೋಕನ್ ತೊಗೊಂಡು ಹೋಗ್ಬೋದಿತ್ತು, ಬಟ್ ನಾನು ಮನೆಯಿಂದನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟೇ ತೊಗೊಂಡ್ಬಿಟ್ಟಿದ್ದೆ. ಯಾಕಂತಂದರೆ ಫೋನಲ್ಲೆಲ್ಲ ಟೋಕನ್ ಕೊಡಲ್ಲ ಅಂತ ಅಂದರು, ಹಂಗಾಗಿ ಅಪಾಯಿಂಟ್ಮೆಂಟ್ ಆದರೆ ಕೊಡ್ತೀವಿ ಅಂದರು. ಸರಿ ಓಕೆ ಅಂತ ಅದನ್ನೇ ತೊಗೊಂಡಿದ್ದೆ. ಇವಾಗ ಡಾಕ್ಟರ್ ಕೂಡ ಬಂದಿದ್ದಾರೆ. ಗಾನವ್ಗೆ ಸ್ವಲ್ಪ D3 ಸಿರಪ್ ಎಲ್ಲ ತೊಗೋಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಚೆರಿಗೂ ಕೂಡ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಅವರಿಗೆ ಸಿರಪ್ ಎಲ್ಲ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಆಗಿಬಿಟ್ಟಿದೆ. ಇನ್ನು ಏನಿದ್ರು ಮನೆಗೆ ಹೋಗೇ ಊಟ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಮಕ್ಕಳನ್ನ ಎತ್ಕೊಂಡು ತಿನ್ನೋದಕ್ಕೆ ಆಗಲ್ಲ, ಅದಕ್ಕೆ ಬೇಡ ಮನೆಗೆ ಹೋಗಿ ತಿನ್ನೋಣ ಅಂದೆ. ಮನೇಲಿ ಇನ್ನೇನು ಸಾಂಬಾರಿದೆ, ಹೋಗಿ ಚಪಾತಿ ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಚೆರಿಗೆ ವ್ಯಾಕ್ಸಿನೇಷನ್ ಕೂಡ ಹಾಕ್ಸಿ ಆಯಿತು. ಅದು ವ್ಯಾಕ್ಸಿನೇಷನ್ ಹಾಕ್ಸೋದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ಚೂರು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಅಳ್ತಾ ಇದ್ದ, ಒಂದು 5 ನಿಮಿಷ ಅಷ್ಟೇ, ಆಮೇಲೆ ಸುಮ್ಮನದ. ಆ್ಯಂಡ್ ಅದು ಪೇಯ್ನ್ ಏನೂ ಆಗಲ್ವಂತೆ ಕಾಲು, ಆ್ಯಂಡ್ ಜ್ವರ ಕೂಡ ಬರೋಲ್ಲ ಅಂತ ಅಂದರು. ಇನ್ ಕೇಸ್ ಏನಾದರೂ ಬಂದರೆ ಸಿರಪ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಜಾಸ್ತಿ ಡೋಸ್ ಕೊಡಲ್ವಂತೆ ಅವರು, ಹಾಗಾಗಿ ಪೇಯ್ನ್ ಏನೂ ಆಗಲ್ಲ ಅಂತಂದರು. ಯೂಶ್ವಲಿ ಗೌರ್ಮೆಂಟಲ್ಲಿ ನಾವು ಕುಡಿಸ್ದಾಗ ತುಂಬ ಪೇಯ್ನ್ ಆಗುತ್ತೆ, ಮತ್ತು ನೈಟೆಲ್ಲ ಜ್ವರ ಇರುತ್ತೆ. ಅಲ್ಲಿ ತುಂಬ ಡೋಸ್ ಜಾಸ್ತಿ ಕೊಟ್ಟಿರ್ತಾರಂತೆ, ಹಾಗಾಗಿ ಅದು ಪೇಯ್ನ್ ಇರುತ್ತೆ. ಇಲ್ಲಿ ಜಾಸ್ತಿ ಕೊಡಲ್ಲ, ಪೇಯ್ನ್ ಏನು ಬರಲ್ಲ, ನೋ ಪ್ರಾಬ್ಲಮ್ ಅಂತಂದರು. ಇನ್ ಕೇಸ್ ಏನಾದರೂ ಅವ್ನು ಕಿರಿಕಿರಿ ಮಾಡಿದರೆ ಸಿರಪ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲೇನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ. ಗೋಬಿ ಅನಿಸುತ್ತೆ ತರೋಕ್ಕೆ ಹೋಗಿದ್ದಾರೆ ವೆಂಕಿ ಮತ್ತು ಗಾನವು. ತಿಂದ್ಬಿಟ್ಟು ಮನೆಗೆ ಹೊರಡೋದು. ಸರಿ, ಬೇಜಾರಾಗುತ್ತೆ ವ್ಯಾಕ್ಸಿನೇಷನ್ ಹಾಕ್ಸೋದು ಅಂತಂದ್ರೇ ಅಲ್ವಾ ಚೆರಿ ಮಗಳು? ಆ್ಯಕ್ಚುಲಿ ಅಲ್ಲಿ ಡಾಕ್ಟರು ಹೇಳ್ತಾ ಇದ್ದಾರೆ,
ಹಿಂಗೆ ನೋಡ್ತಾ ಇದ್ದ ಡಾಕ್ಟರ್ನ. ಅದೇನು ಕೇಳಿಸ್ಕೊಂಡು ಅದೇನು ಅರ್ಥ ಆಯ್ತೋ ಗೊತ್ತಿಲ್ಲ ಇವನಿಗಂತೂ. ನೀಟಾಗಿ ಕೇಳಿಸ್ಕೊಂಡು ಬಂದಿದ್ದಾನೆ. ನನಗಿಂತ ಚೆನ್ನಾಗಿ ಅವನೇ ಕೇಳಿಸ್ಕೊಂಡ. ಅವ್ರು ಹೇಳಿದ್ದೆಲ್ಲ ಆ್ಯಕ್ಚುಲಿ ಇದು ನಿಪ್ಪಲ್ಲೆಲ್ಲ ಕೊಡಬಾರ್ದಂತೆ. ನಾನು ಬೇರೆ ನಿಪ್ಪಲಲ್ಲಿ ಫಾರ್ಮುಲಾ ಮಿಲ್ಕ್ ಕುಡಿಸ್ತಾ ಇದ್ನ. ಅದೇ ಟೈಮಿಗೆ ಡಾಕ್ಟರ್ ಬೇರೆ ಬಂದ್ಬಿಟ್ರು. ನೋಡ್ಬಿಟ್ಟು ನನಗೂ ಸೇರಿಸಿ ಬೈದು ಕಳಿಸಿದ್ದಾರೆ, ಇನ್ನೊಂದ್ಸಲ ಕೊಡಬೇಡಿ ಅಂತ. ಲಾಸ್ಟ್ ಟೈಮೇ ಹೇಳಿದರು ಕೊಡಬೇಡಿ ಅಂತ. ಬಟ್ ಆದ್ರೂ ನಾನೇನು ಜಾಸ್ತಿ ಕೊಡಲ್ಲ. ಅವನು ಯಾವಾಗಾದರೂ ಒಂದೊಂದು ಟೈಮ್ ಕುಡಿತಾನೆ ಅಂತ ಕೊಡ್ತಾ ಇದ್ದೆ. ಬಟ್ ಇವತ್ತಲ್ಲಿ ಹೇಳ್ತಾ ಇದ್ದ ಪಾನಿಪುರಿ ತಂದಿದ್ದ, ವಿಡಿಯೋ ಮಾಡ್ತಾ ಇದ್ನ. ಸಡನ್ನಾಗಿ ತೊಗೊಂಡು ಬಿಸಿ 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 ಹಿಡ್ಕೊ ಅಂತ, ಹಾಗಾಗಿ ವಿಡಿಯೋ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಪಾನಿಪುರಿ ತಿಂದು ಮನೆಗೆ ಹೊರಟಿದ್ದೀವಿ. ಚೆನ್ನಾಗಿತ್ತ ಮಗನೇ ಪಾನಿಪುರಿ? ಚೆನ್ನಾಗಿತ್ತು. ಹೌದು ಚೆನ್ನಾಗಿ ನೋಡಿ. ತೋರಿಸಿ ಮನೆಗೆ ಹೋಗಿ ತೋರಿಸೋಣ. ಅವನು ಏನೇನೋ ಟಾಯ್ಸ್ ಎಲ್ಲ ತೊಗೊಂಡಿದ್ದಾನೆ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದಾನೆ ಅಂತ. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಮಳೆ ಏನಿಲ್ಲ, ಸ್ವಲ್ಪ ಬರಬೇಕಾದ್ರೆ ಮಳೆ ಇತ್ತಷ್ಟೇ. ಇವಾಗೇನು ಮಳೆ ಇಲ್ಲ. ಚೆರಿಗೂ ಟಾಯ್ಸ್ ತೊಗೊಂಡಿದ್ದೀವಿ. ಚೆರಿ ಟಾಯ್ಸ್ ತೋರಿಸು ಮಗನೇ. ನಮ್ಮ ಚೆರಿ ಫಸ್ಟ್ ಟೈಮ್ ಅದನ್ನು ಕೊಟ್ಟ ತಕ್ಷಣ ಅದ್ರ ಸೌಂಡ್ ಚೆರಿ ಎದ್ರಕೊಂಡು ಅಡ್ಬಿಟ್ಟ. ಅವ್ನಿಗೆ ಅಭ್ಯಾಸ ಆಗಿರಲಿಲ್ವಲ್ಲ, ಅದಕ್ಕೆ ಅನ್ಸುತ್ತೆ. ಬಟ್ ಇವಾಗ ಚೆನ್ನಾಗಿ ಇಟ್ಕೊಂಡು ಆಟಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಕೊಟ್ಟಾಗ ಅಳ್ತಾ ಇದ್ದ ಅಲ್ಲಿ ವಿಶಾಲ್ ಮಾರ್ಟಲ್ಲಿ. ಪ್ಲೀಸ್ ಗೈಸ್, ಮನೆಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಚೆರಿಗೆ ಮತ್ತೆ ಜ್ವರ ಬರಲಿಲ್ಲ ಅಂದರೆ ಸಾಕು. ಚರಿಗೆ ಕಾಲಿಗೆ ಸೂಜಿ ಚುಚ್ಚಿದ್ದಾರೆ. ಲೆಫ್ಟ್ ನಾನು ನೋಡಿಲ್ಲ ಅವಾಗ. ಅವರಪ್ಪ ಎತ್ಕೊಂಡು ಚುಚ್ಚಿದ್ದಲ್ವ ಮಂಗೆ. ಗಾನವೂ ನೋಡ್ಲಿಲ್ಲ ಸೂಜಿ ಚುಚ್ಚಬೇಕಾದ್ರೆ. ವೆಂಕಿ ಮಾತ್ರ ನೋಡಿದ್ದು. ಅಂಡ್ ಡಾಕ್ಟರು ಗಾನವ್ಗೆ ಸ್ಮೈಲಿ ಕೊಟ್ಟಿದ್ದಾರೆ. ಸ್ಮೈಲಿ ತೋರಿಸು ಮಂದೆ. ಗಾನವ್ಗೆ ಡಾಕ್ಟರು ಸ್ಮೈಲಿ ಕೊಟ್ಟಿದ್ದಾರೆ. ಚೊರಿಗೆ ಕಾಲಿಗೆ ಸೂಜಿ ಚುಚ್ಚಿದ್ದಾರೆ ಗಾಯ್ಸ್. ಏನ್ ಡೌ ಮಾಡ್ತಾನೆ ಈ ಏಜಿಗೆನೆ. ಅವ್ನು ಹೇಳ್ತಾನಂತೆ, ಎಕ್ಸ್ಪ್ರೆಷನ್ ಕೊಡ್ತಾನಂತೆ. ಓಕೆ ಗೈಸ್, ನಾನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನದು? ಬೆರಳು ನೀಡು ಮಗನೇ. ಒಳ್ಳೆ ಹಿಂಗೆ ಎರಡು ಸೈಡ್ ಹಿಂಗೆ ಗುದ್ದಬೇಕು. ಹಂಗಲ್ಲ ಕಣ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಮೊದಲು ಚೆರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂದ್ಕೊಂಡು ಇವಾಗ ಚೆರಿಗೆ ರಾಗಿ ಸರಿನ ತಿನ್ನಿಸ್ತಾ ಇದ್ದೀವಿ. ಆ್ಯಂಡ್ ನಾನು ಚೆರಿಗೆ ಹಾಕ್ಸಿದ್ದು ಇವಾಗ ವ್ಯಾಕ್ಸಿನೇಷನ್ನು. ಅವನಿಗೆ 7 months ಕಂಪ್ಲೀಟ್ ಆಗಿದೆ. ಟೈಫಾಯ್ಡ್ದು ನಾನು ಹಾಕ್ಸಿದ್ದು. ಇದು ಆ್ಯಕ್ಚುಲಿ ಗೌರ್ಮೆಂಟಲ್ಲಿ ಕೊಡಲ್ಲ, ಹಂಗಾಗಿ ನಾವು ಪ್ರೈವೇಟಲ್ಲಿ ಹಾಕ್ಸಿದ್ದು. 1.5, 2.5 ಮತ್ತು 3.5 ಇಂಜೆಕ್ಷನ್ ಎಲ್ಲ ಗೌರ್ಮೆಂಟಲ್ಲೇ ಹಾಕ್ಸಿದ್ದೆ. ಬಟ್ ಇದು ಕೆಲವೊಂದು ಯಾವುದು ಗೌರ್ಮೆಂಟಲ್ಲಿ ಸಿಗಲ್ಲ, ಅದನ್ನು ಮಾತ್ರ ನಾನು ಪ್ರೈವೇಟಲ್ಲಿ ಹಾಕ್ಸಿದ್ದು. ಆ್ಯಂಡ್ ಅವನಿಗೆ ಸಿರಪ್ ಎಲ್ಲ ಹಾಕಿ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾನಿವಾಗ ಮ್ಯಾಟೆಲ್ಲ ತೊಗೊಂಬಂದಿದ್ದಲ್ವ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನನಗೆ ಕಲರ್ ಸ್ವಲ್ಪ ಬೇರೆದು ಬೇಕಿತ್ತು, ಬಟ್ ಅಲ್ಲಿ ಕಲರ್ಸ್ ಇರಲಿಲ್ಲ, ಇದೊಂದೇ ಇದ್ದಿದ್ದು. ಸರಿ ಇನ್ನೇನು ಸದ್ಯಕ್ಕೆ ಅದನ್ನೇ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊಂಡೆ. ತುಂಬ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ಈ ಸಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಾಳು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ.
ಇವಾಗ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ನೆಕ್ಸ್ಟು ನಾನು ಕೂಡ ಮಲ್ಕೋಬೇಕು. ಟೈಮ್ ಆಲ್ರೆಡಿ 11:30 ಆಗಿಬಿಟ್ಟಿದೆ. ಮಕ್ಕಳೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು, ಹಂಗಾಗಿ ಮಲ್ಕೊಂಡ. ಚೆರಿಗೆ ಬೇರೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ ಅಲ್ವಾ, ಸೊ ಹಂಗಾಗಿ ಅವನು ಕೂಡ ಬೇಗ ಮಲ್ಕೊಂಡ. ಊಟ ಎಲ್ಲ ಮುಗೀತು, ಮಕ್ಕಳನ್ನ ಇಬ್ರು ಮಲಗಿಸಿದ್ದೀನಿ ಆ್ಯಂಡ್ ಬೆಂಕಿ ಕೂಡ ಮಲ್ಕೊಂಡ. ಹಾಗೆ ಮ್ಯಾಟ್ ಎಲ್ಲ ತೊಗೊಬಂದಿದ್ನಲ್ವ, ಸೊ ಅದನ್ನೆಲ್ಲ ಹಾಕಿ ಇವಾಗ ಬಟ್ಟೆಗಳು ಕೂಡ ತೊಗೊಬಂದಿದ್ದೆ ವಿಶಾಲ್ ಮಾರ್ಟಲ್ಲಿ, ಹಂಗಾಗಿ ಎಲ್ಲ ಜೋಡಿಸಿ ಇಡ್ತಾಯಿದ್ದೀನಿ. ನೋಡಿ, ಇದೊಂದು ಫ್ರಾಕ್ ತೊಗೊಬಂದೆ, ಚೆನ್ನಾಗಿತ್ತು. ಏನು ಎಷ್ಟು ಅಂದರೆ ಪ್ರೈಸು 500 ಆಯ್ತು. ಇದಕ್ಕೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಂಗಾಗಿ ಇದೊಂದು ಫ್ರಾಕ್ ತೊಗೊಬಂದೆ. ಆ್ಯಂಡ್ ಅದಾದಮೇಲೆ ವೆಂಕಿ 2 ಶರ್ಟ್ ತೊಗೊಂಡ. ಮತ್ತು ನಮ್ಮ ಗಾನವ್ ಮತ್ತು ಚರಿಗೆ ಸೇಮ್ ಒಂದೇ ಥರದ್ದು ಟಿ ಶರ್ಟ್ಗಳು ತೊಗೊಬಂದಿದ್ದೀನಿ. 2 ಟಿ ಶರ್ಟ್ ಅಲ್ಲ, ಸಾರಿ ಶರ್ಟು, ಇಬ್ರಿಗೂ ಒಂದೇ ಥರ. ಆ್ಯಂಡ್ ಅದಾದಮೇಲೆ 2 ಟಿ ಶರ್ಟ್ಗಳು ತೊಗೊಬಂದೆ ಅಷ್ಟೇ. ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಈ ಸಲ ಜಾಸ್ತಿ, ಮಾಮೂಲಿ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು 2 ಟಿ ಶರ್ಟ್ ತೊಗೊಂಡು ಬಂದಿದ್ದೀನಿ. ಅಷ್ಟೇ ಫ್ರೆಂಡ್ಸ್. ಇನ್ನು ಒಂದು ಸ್ವಲ್ಪ ಕೆಲವೊಂದು ಟಾಯ್ಸ್ಗಳೆಲ್ಲ ತೊಗೊಂಡ. ಆ್ಯಂಡ್ ಹಾಗೆ ಇನ್ನೊಂದು ಅಜಿಯೋದಲ್ಲಿ ಒಂದು ಟಾಪ್ ತೊಗೊಂಡಿದ್ದೆ, ತೋರಿಸ್ತೀನಿ. ನಾನು 1 ಬುಕ್ ಮಾಡಿದ್ದೆ, ಬಟ್ 2 ಬಂದಿದೆ ಟಾಪು. ಈಗ ಇದನ್ನೆಲ್ಲ ವಾಶ್ಗೆ ಹಾಕಬೇಕು, ಹಾಗಾಗಿ ತೋರಿಸ್ಬಿಟ್ಟು ವಾಶ್ಗೆ ಹಾಕೋಣ ಅಂತ. ಇದು ವೈಟ್ ಕಲರು ಫುಲ್ ಪ್ಲೈನಲ್ಲಿದೆ, 280 ರೂಪಾಯಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಟಾಪ್ ಇದು. ಇನ್ನೂ ಕೆಲವೊಂದು ಮಾಡಿದ್ದೀನಿ ಅಜಿಯೋದಲ್ಲಿ, ಅವೆಲ್ಲ ಬಂದಾಗ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ವೇರ್ ಮಾಡಿ. ಎಸ್ ಗೈಸ್, ಎಲ್ಲರೂ ಮಲ್ಕೊಂಡಾಯಿತು. ಟೈಮ್ ಆಲ್ರೆಡಿ 12 o'clock ಆಗಿದೆ ಆ್ಯಂಡ್ ನಾನು ಇವಾಗ ಮಲ್ಕೋಬೇಕು. ಎಸ್ ಗೈಸ್, ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.